ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಒಂದು 5:45 ಆಯಿತು ಮಾರ್ನಿಂಗು. ನನಗೆ ಮನೆಯಿಂದ ಅರ್ಧ ದಾರಿ ಬಂದಾಗಿದೆ. ಮನೇಲಿ ಮಾಡಲಿಕ್ಕಾಗಿಲ್ಲ ಬಿಡು, ಹೊರಡೋ ಟೈಮಲ್ಲಿ ಲೇಟ್ ಆಯಿತು. ಆಲ್ರೆಡಿ 6 ಗಂಟೆಗೆ ನಾನಲ್ಲಿ ಈಗ ಲೊಕೇಶನ್ ಹತ್ರ ಇರಬೇಕಿತ್ತು. ಆಲ್ರೆಡಿ ಫ್ರೆಂಡ್ಸ್ ಅವರೆಲ್ಲ 6 ಗಂಟೆ ಹಣ ಬರ್ತೀನಿ ಅಂತ ಹೇಳಿದ್ದಾರೆ. ನಾನಿನ್ನೂ ರೀಚ್ ಆಗಿಲ್ಲ. 5:45 ಆಗಿದೆ. ಎಲ್ಲಿಗೆ ಹೋಗ್ತೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾನು ತುಂಬ ದಿವಸದ ಅಂದ್ಕೊಂಡಿದ್ದೆ, ಟಿ ವಿಲಿ ರೀಲ್ಸ್ ಎಲ್ಲೆಲ್ಲ ನೋಡ್ತಿರೋದು, ತುಂಬ ಹೆವಿ ಕ್ರೌಡೆಲ್ಲ ನೋಡೋಕೆ ಅಂದ್ಕೊಂಡಿದ್ದೆ ಇಲ್ಲಿಗೆ ಹೋಗ್ಬೇಕು ಒಂದ್ಸಲ ಅಂತ. ಅದು ಇವತ್ತಿಗೆ ನೆರವೇರಿದೆ. ಬೆಳಿಗ್ಗೆ ಈಗ 5:30 ಗಂಟೆಗೆ 5:45 ಹೊರಟಿದ್ದೀನಿ. ಒನ್ ಡೇ ಬಿಫೋರು ಫ್ರೆಂಡು ಕಾಲ್ ಮಾಡಿದೆ, ಈಗೀಗ ಹೋಗ್ತಾಯಿದ್ವಿ, ಹೋಗೋಣ ಅಂತ. ಎಸ್, ನನಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂತ ಹೇಳಿಬಿಟ್ಟು ಇವತ್ತು ಹೊರಟಿದ್ದೀನಿ. ನೋಡುವ, ಯಾರೆಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೋಗ್ಲಿಕ್ಕೆ ಆಗಿಲ್ಲ ಅವರಿಗೆಲ್ಲ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಹೇಗಿದೆ ಅಲ್ಲಿನ ಪ್ಲೇಸ್, ಹೋಗೋ ದಾರಿ, ಅಲ್ಲೇನೆಲ್ಲ ಪ್ರೊಸೀಜರ್ ಇದೆ, ಏನೆಲ್ಲ ಮಾಡ್ತಾರೆ ಅಂತ. ನಾನು ಎಂಜಾಯ್ ಮಾಡ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಇವತ್ತಿನ ವೀಡಿಯೋಗೆ ಸ್ಟಾರ್ಟ್ ಮಾಡ್ತೀನಿ. ಆಫ್ಟರ್ ತುಂಬ ದಿವಸ ಆಯಿತು ವ್ಲಾಗ್ ಮಾಡಿದೆ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆಲ್ರೆಡಿ ಅರ್ಧ ದಾರಿಲಿದ್ದೀನಿ, ಇಲ್ಲಿಲ್ಲ, ಖಾಲಿ ನೋಡ್ಬೋದು. ಅದಕ್ಕೋಸ್ಕರ ಇವತ್ತು ಯಾರೆಲ್ಲ ಬರ್ತಿದ್ದಾರೆ ಅಂತ ಒಂದು 5 ಜನ ಇದ್ದೀವಿ. ನಾನೊಂದು 3 ಜನ ಫ್ರೆಂಡ್ಸು ಮತ್ತು ಅವರ ಫ್ರೆಂಡ್ಸ್ ಇಬ್ಬರು ಇದ್ದಾರೆ ಅಂತ ಹೇಳ್ದೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡು ಅಂತ ಹೇಳ್ದೆ. ಎಸ್, ಬನ್ನಿ ಹೋಗುವ, ಎಲ್ಲರೂ ಸಿಗುವ. ಗ್ಯಾಸ್, ನನಗೆ ಮಡಿಕೇರಿ ರೀಚಾಗಿ ಆಯಿತು. ಮಡಿಕೇರಿಗೆ ಆಯಿತು 6 ಗಂಟೆ ಅಂತೇಳಿ 6 ಕಾಲ ಆಯಿತು. ಲೇಟ್ ಆಯಿತು ಬಂದಿದ್ದು. ಆಲ್ರೆಡಿ ಫ್ರೆಂಡ್ಸ್ ಅವರೆಲ್ಲ ಬಂದು ಕಾಯ್ತಾ ಇದ್ದಾರೆ. ನಾನೀಗ ನನ್ನ ಗಾಡಿ ನಿಲ್ಲಿಸಿ ಫ್ರೆಂಡ್ಸ್ ಅವ್ರ ಗಾಡಿ ಹೊರಟಿದ್ದೀನಿ. ಈಗ ನೋಡ್ಬೋದು. ಎಸ್, ಮಡಿಕೇರಿ ಬೆಳಗಿನ ಜಾವ 6 ಗಂಟೆ ನೋಡ್ತೀರಿ ಹೇಗಿದ್ದೀರಾ ಅಂತ ನೋಡಿ. ದಿಸ್ ಇಸ್ ಮಡಿಕೇರಿ ಟೌನು. ಬೆಳಿಗ್ಗೆ 6 ಗಂಟೆ ಜಾವ. ಟೋಲ್ಗೇಟ್ ಸರ್ಕಲ್. ಮೇಲೆ ರೋಡ್ ಹೋದರೆ ಮೈಸೂರು ರೋಡ್ ಹೋಗುತ್ತೆ. ಕೆಳಗಡೆ ರೋಡ್ ಹೋದರೆ ಮೂರ್ನಾಡಿಗೆ. ಈ ಸೀದಾ ಕೆಳಗಡೆ ಹೋದರೆ ಭಾಗಮಂಡಲ. ಇಲ್ಲಿಂದ ಸೀದಾ ಲೆಫ್ಟ್ ತಗೊಂಡ್ರೆ ಟೌನಿಗೆ ಹೋಗುತ್ತೆ, ಮಡಿಕೇರಿ ಟೌನ್. ಎಸ್, ನೋಡೋ ಗ್ಯಾಸ್, ಈಗ ಹೊರಟಾಯಿತು. ಅವರಲ್ಲಿ ಫ್ರೆಂಡ್ಸ್ ಕಾಯ್ತಿದ್ದಾರೆ, ಬನ್ನಿ ಸಿಗುವ. ಆನ್ ದ ವೇ ಹೋಗ್ತಾ ಸಿಗ್ತೀನಿ. ಈಗ ಗಾಡಿ ನಿಲ್ಲಿಸಿದೆ ನೋಡೋದು ಸರ್ಕಲಲ್ಲಿ. ಗಾಡೀಲಿ ನಿಲ್ಲಿಸಿದ್ದೀನಿ ಸೈಡಲ್ಲಿ ಪಾರ್ಕ್ ಮಾಡಿ. ನಾವಿನ್ನು ನೋಡೋ ಗಾಯ್ಸ್, ಫ್ರೆಂಡ್ಸಲ್ಲಿ ಕೆಳಗಡೆ ರೋಡಲ್ಲಿ ವೇಟ್ ಮಾಡ್ತಾಯಿದ್ದಾರೆ. ನಾವು ಹೊರಡಂತ ಹೇಳಿಬಿಟ್ಟು ಬನ್ನಿ ಹೋಗುವ, ಸಿಗುವ. ನಾವೀಗ ಮೂರನೇ ರೀತಿಯಾಗಿದ್ದೀವಿ ನೋಡ್ಬೋದು. ಟೌನಲ್ಲಿದ್ದೀವಿ. ಈಗ ಆಲ್ಮೋಸ್ಟ್ 6:45 ಆಯಿತು. ನಾವೀಗ ಇಲ್ಲೊಂದು 5 ಮಿನಿಟ್ಸ್ ರೆಸ್ಟ್ ತಗೊಂಡು ಈಗ ಇಲ್ಲಿಂದ ಹೊರಡ್ತೀವಿ. ಅಂದ್ವಿ ನೋಡ್ಬೋದು, ಹೊರಟ್ವಿ. ಬನ್ನಿ ಹೋಗುವ. ಎಸ್, ಆಗ ಬೆಟ್ಟ ರೀಚ್ ಆಗಿದ್ವಿ. ಹಬ್ಬದು
ಆ ಕಡೆ ಹೋದರೆ ಟರ್ನ್ ಟೌನಿಗೆ ಹೋಗ್ತೀವಿ. ನಾವು ಲೆಫ್ಟ್ ತಗೊಂಡಿದ್ದೀವಿ, ಸ್ಟ್ರೇಟ್ ಅಷ್ಟು. ಈಗ ಇಲ್ಲಿಂದ ಲೆಫ್ಟ್ ಸರ್ಕಲಿಂದ ಫಸ್ಟ್ ರೈಟ್ ತಗೊಂಡು ಫಸ್ಟಿಗೆ ಫಸ್ಟ್ ಲೆಫ್ಟ್. ನಾವೀಗ ಒಂದು ಫೋಟೋ ಶೂಟ್ ಮಾಡಲಿಕ್ಕೆ ರೋಡಲ್ಲಿ ನಿಲ್ಸಿದ್ವಿ, ನೋಡ್ಬೋದು. ಬಾಯ್ಸ್ ಎಲ್ಲ ನಿಂತಿದ್ದಾರೆ. ಎಸ್ ನೋಡಿ, ಬಾಯ್ಸ್ ಎಲ್ಲ ನಿಂತ್ಕೊಂಡು ಫೋಟೋಸ್ ತೆಗಿತಿದ್ದಾರೆ. 3 ಗಾಡಿ 5 ಜನ. ಒಂದು ಜಾಕ್ಸೆಟಾ ಎಸ್. ಈಗ ಫೋಟೋ ಶೂಟ್ ಎಲ್ಲ ಮಾಡಿ ಹೊರಟಿ. ಯಾವ ರೋಡ್ ಇದೀಗ? ಯಾವ ರೋಡು? ಯಾವ ರೋಡ್ ಇದು? ಎಸ್, ಆಗ IT ರೋಡಲ್ಲಿ ಹೋಗ್ತೀವಿ. ಇಲ್ಲಿಂದ ಒಂದು 65-70 ಕಿಲೋಮೀಟರ್ ಇದೆ. ಇವಾಗ ಆನ್ ದ ವೇ ಟೀ ಏನೋ ಕಾಫಿಯನ್ನು ಕುಡ್ಕೊಂಡು ಸಿಗುವ. ಈಗ ಎಷ್ಟೊತ್ತು ಬಿಸಿಲಿತ್ತು, ಈಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಆಲ್ರೆಡಿ ಬರ್ತಾ ಉಂಟು ಮಳೆ. ಸ್ವಲ್ಪ ವೆದರೇ ಚೇಂಜ್ ಆಯಿತು ಒಂದು 5 ನಿಮಿಷದಲ್ಲಿ. ಫುಲ್ ಮಳೆ ಬರ್ತಾ ಉಂಟು. ಒಂದು ನಿಲ್ಲಿಸಿ ಈಗ ರೈನ್ ಕೋಟ್ ಹಾಕುವ ಒಂದು ಒಳ್ಳೆ ಪರಿಸ್ಥಿತಿ. ನಾವೀಗ ಫಾರೆಸ್ಟ್ ಗೇಟ್ ಎಂಟ್ರಿ ಆಗಿ ಸ್ವಲ್ಪ ಮುಂದೆ ಬರುವಾಗ ಮಳೆ ಸ್ಟಾರ್ಟ್ ಆಯಿತು. ನೋಡ್ಬೋದು ಎಲ್ಲರೂ ರೈನ್ ಕೋಟ್ ಹಾಕಿ ರೆಡಿ ಆಗಿದ್ದಾರೆ. ಫ್ರೆಂಡ್ಸೆಲ್ಲ ಹಾಕಿ ಆಗಿದೆ ರೈನ್ ಕೋಟು. ನಾನು ಹಾಕ್ಲಿಕ್ಕೆ ಬಾಕಿ. ಬನ್ನಿ ಇಲ್ಲಿಂದ ಹೊರಡುವ. ಹೋಗ್ತಾ ಸಿಗ್ತೀನಿ. ಫುಲ್ ಫಾಗ್ ಆಗಿದೆ, ಸಖತ್ತಾಗಿದೆ ಪ್ಲೇಸ್. ಆದರೆ ಸ್ವಲ್ಪ ದೂರ ತನಕ ರೋಡ್ ಚೆನ್ನಾಗಿಲ್ಲ. ಈಗ ಚೆನ್ನಾಗಿದೆ ರೋಡು, ನೋಡ್ಬೋದು. ಸೂಪರ್ ಸೀನರಿ, ಫುಲ್ಲು ಚೆನ್ನಾಗಿದೆ. ಫುಲ್ ಕಾಡಾಗಿ, ಫುಲ್ ಕಾಡಾಗಿತ್ತಲ್ಲ, ಫಾರೆಸ್ಟ್ ಫುಲ್ಲು. ಕೇರಳದ ನೀರು ನೋಡಿ ಗಾಯ್ಸ್ ಹೇಗಿದೆ. ಫುಲ್ ಕಲರ್ ನೋಡಿ ಯಾವ ಥರ ಇದೆ. ಎಸ್, ನೋಡ್ಬೋದು. ಒಂದು ಸಣ್ಣದೊಂದು ಬ್ರಿಡ್ಜ್ ಸಿಕ್ಕಿದೆ ನೋಡಿ ಹೇಗಿದೆ. ನಮ್ಮ ಕರ್ನಾಟಕದ ನೀರಾದರೆ ಕೆಂಪು ಇರ್ತದೆ. ಇಲ್ಲಿದ್ದು ನೋಡಿ ಯಾವ ಕಲರ್. ನಾವೀಗ ಕೇರಳ ಬಾರ್ಡ್ರ್ ಎಂಟ್ರಿ ಆಗಿದೆ. ಇದೆ ನೋಡಿ ಕೇರಳ ಬಾರ್ಡ್ರ್. ಎಸ್ ಎಲ್ಲ ಚೆಕ್ ಪೋಸ್ಟ್ ನೋಡಿ ಗಾಯ್ಸ್. ಎಲ್ಲ CC ಕ್ಯಾಮರಾ ಇದೆ ಕೇರಳ ಬಾರ್ಡ್ರ್ ಹತ್ರ, ನೋಡ್ಬೋದು. ಈಗ ಕೇರಳ ಎಂಟ್ರಿ ಆಗಿದ್ವಿ. ನಮ್ಮದೆಲ್ಲ ಒಂದ್ಸಲ ಚೆಕ್ಕಿಂಗ್ ಆಯಿತು, ನೋಡ್ಬೋದು. ಕೇರಳ ಲೆಫ್ಟ್ ರೈಟ್ ಗೊತ್ತಿಲ್ಲ. ಇಲ್ಲಿಂದ ಸೀದಾ ಲೆಫ್ಟ್ ತಗೊಂಡು ಹೋಗಬೇಕು.
ಇದು ನೋಡ್ಬೋದು ಒಂದು 2-3 ಕಿಲೋಮೀಟ್ರಿಂದ ಬರ್ತಾ ಇದ್ದೀವಿ. ಫುಲ್ ಟ್ರಾಫಿಕ್ ನೋಡಿ, ರೈಟ್ ಸೈಡ್ ಫುಲ್ ಕಾರ್ ಪಾರ್ಕಿಂಗ್ ಮಾಡಿ. ಕಾರ್ ತಂದಿದ್ರೆ ಇಲ್ಲೆಲ್ಲ ರೈಟ್ ಸೈಡಲ್ಲಿ ಪಾರ್ಕ್ ಮಾಡಿದ್ರು. ಕಾರ್ ತಂದಿದ್ರೆ ಇವತ್ತು ಗೋವಿಂದ ಫುಲ್ಲು ಬ್ಲಾಕ್. ಇನ್ನೆಷ್ಟೊತ್ತಾಗ್ತದೆ ಗೊತ್ತಿಲ್ಲ. ಬರ್ಲಿಕ್ಕೆ ಮಾತ್ರ ಹೋಗ್ಲಿಕ್ಕೆ ಫುಲ್ಲು ಬ್ಲಾಕ್. ಎಡೆಯಲ್ಲಿ ಮುಗಿಸಿಕೊಂಡು ಹೋಗಬೇಕು ಗಾಡಿ. ಬೇಕಿತ್ತ ಅಮ್ಮ ಕಾಲು ತಾಕ್ತದೆ. ಫುಲ್ಲು ಬ್ಲಾಕ್ ನೋಡಿ. ಕಾರ್ ತಂದಿದ್ರೆ ಅದೊಂದು ಅವಸ್ಥೆ. ಈಗ ಒಂದು 3 ಕಿಲೋಮೀಟ್ರ್ ನಿಲ್ಲಿಸಿಬಿಟ್ಟು ಹೋಗಬೇಕಿತ್ತು ನೋಡಿ ಗೈಸ್. ಫುಲ್ಲು ಟ್ರಾಫಿಕ್. ಇದನ್ನ ಲೆಫ್ಟ್ ತಗೋಬೇಕು ಈಗ. ನಮ್ಮಲ್ಲಿ ನಮ್ಮ ತಿರುಗುದು ನಾವು ತಿರುಗಿ ವಾಪಸ್ ಹೊರಟು ಈಗ ಗಾಯ್ಸ್. ಅಲ್ಲಿ ಆಗೋದಿಲ್ಲ ಹೋಗ್ಲಿಕ್ಕೆ. ನೋಡಿ ಗಾಯ್ಸ್, ನಮಗೆ ಅಲ್ಲಿ ಕಳಿಸ್ಲಿಲ್ಲ ಒಳಗಡೆಗೆ. ಒಳಗೆ ಅಲ್ಲ, ಇಲ್ಲಿ ರೋಡಿಂದನೂ ಹೋಗ್ಲಿಕ್ಕೆ ಬಿಡಲಿಲ್ಲ. ತಿರುಗಿಸ್ಬಿಟ್ಟು ಬೇರೆ ರೂಟಲ್ಲಿ ಕಳಿಸ್ಬೇಕು. ಬೇಕಾ ಎಷ್ಟೋ ಕಿಲೋಮೀಟ್ರ್, ಒಂದು 10 ಕಿಲೋಮೀಟ್ರ್ ಇರ್ಬೋದು ಅದೆಲ್ಲ ಬ್ಲಾಕ್. ಇಲ್ಲ ಒಂದು 7-8 ನೋಡ್ಬೋದು. ಇವತ್ತು ಸಂಡೇ ಆಗಿದ್ದಕ್ಕೆ ಇಷ್ಟು ಬ್ಲಾಕ್ ಇದೆ. ಇನ್ನು ವೀಕ್ ಡೇಸ್ ಎಲ್ಲ ಆಗಿದ್ರೆ ಇಲ್ಲಿ ಎಲ್ಲ ಟೌನ್ ಓಪನ್ ಇರುತ್ತೆ ನೋಡಿ. ಆ ಕಡೆ ಈ ಕಡೆ ಅದೇನೋ ವೈಟ್ ಕಲರ್ದಿದೆ, ಅದು ಏನಂತ ಗೊತ್ತಿದ್ದವರಿಗೆ ಹೇಳಿ. ಅದೇನದು ವೈಟ್ ಅದಾದ ಗೊತ್ತಿದ್ದ ಟೆಂಪಲಿಗೆ ಕೊಡ್ಲಿಲ್ಲ. ಎಂತ ಹೆಸರು ಎಂತ ಅದಕ್ಕೆ? ಯಾರಿಗಾದ್ರೂ ಗೊತ್ತಿದ್ದವರು ಕಮೆಂಟ್ ಮಾಡಿ ಗಾಯ್ಸ್. ಏನಂತ ಏನೋ ದೇವಸ್ಥಾನಕ್ಕೆ ಕೊಡಬೇಕಂತೆ, ವಿಷಯ ಏನು ಗೊತ್ತಿಲ್ಲ.